ಮತ್ತೆ ಹಳೆದನ್ನೆಲ್ಲ ಯೋಚನೆ ಮಾಡಿ ನೀವು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀರಾ. ನೀವೀಗ ಮಾಡ್ತಾ ಸಾಧಿಸೋದಾದ್ರೂ ಏನಿದೆ? ಯು ಡನ್ ಎವ್ರಿಥಿಂಗ್. ಯು ದ ಗ್ರೇಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನನ್ನ ಕೈಲಿ ಆಗ್ತಾ ಇಲ್ಲ ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡ್ಲಿಕ್ಕೆ. ಹೌದು ಅಂಕಲ್, ನನಗೂ ಕೂಡ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ದಿನ ನೀವು ಬ್ಯಾಂಗ್ಳೂರ್ ಬಿಟ್ಟೋಗೋದು ಒಳ್ಳೆಯದು. ನೀವು ಕೂಡಲೇ US ಹೋಗ್ಬಿಡಿ. ಜಾಗ ಬದಲಾದರೆ ನಿಮ್ಮ ಮನಸ್ಸಿನ ಆಲೋಚನೆಗಳೂ ಬದಲಾಗತ್ತೆ. ಬೇಡ, ನಾನು ಮತ್ತೆ ಮೋಸ ಹೋಗ್ಬಿಟ್ಟೆ. ಅವಳು ಮತ್ತೆ ಮೋಸ ಮಾಡ್ಬಿಟ್ಲು. ಜೀವನಕ್ಕಿದ್ದ ನನಗೆ ಅದೇ ಜೀವನ ಇಷ್ಟನೇ ಮಾಡ್ತೆ ಅಂತ ನಾನಿದ್ರು ನೋಡಲಿಲ್ಲ. ನನ್ನ ಜೀವನದಲ್ಲಿ ನನ್ನದೇ ಆದ ಕೆಲವು ಧ್ಯೇಯಗಳಿದ್ವು. ಮೊದಲನೇದು, ನಾನು ಯಾರಿಗೂ ಸುಳ್ಳು ಹೇಳಬಾರ್ದು, ನನ್ನಿಂದ ಯಾರಿಗೂ ಮೋಸ ಆಗಬಾರ್ದು. ಎರಡನೇದು, ನಂದು ಅಂತ ಒಂದು ಸ್ವಂತ ಕಂಪ್ನಿ ಇಟ್ಟು ಅದರಿಂದ ಒಂದಷ್ಟು ಜನರ ಜೀವನಕ್ಕೆ ಆಧಾರ ಆಗಬೇಕು. ಮೂರನೇದು, ನನ್ನ ಸಂಸಾರ ಸಮಾಜದಲ್ಲಿ ಯಾವತ್ತೂ ತಲೆ ತಗ್ಸೋ ರೀತಿ ನಾ ಏನು ಮಾಡಬಾರ್ದು. ನಾಲ್ಕನೇದು, ಈ ಕೋರ್ಟು ಸ್ಟೇಷನ್ ಮೆಟ್ಲು ಹತ್ತಲೇಬಾರ್ದು. ಇನ್ಸ್ಪೆಕ್ಟರ್ ಇದ್ದಾರಾ? ಇದಾರೆ, ಒಳಗಡೆ ಎನ್ಕ್ವೈರಿ ನಡೀತಾ ಇದೆ. ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನ್ ಕಂಪ್ಲೇಂಟ್ ರೀ? ಮಿಸ್ಸಿಂಗ್ ಕಂಪ್ಲೇಂಟ್. ನೋಡ್ರಿ, ಡಾಗ್ ಮಿಸ್ಸಿಂಗು, ಕ್ಯಾಟ್ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಡಕ್ ಬರಬೇಡಿ. ನಮಗೇನು ಅದೇ ಕೆಲಸನ ನಾಯಿ ಬೆಕ್ಕು ಹಿಡಿಯೋದು? ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಮಿಸ್ ಆಗಿರೋದು ಕ್ಯಾಟೋ ಡಾಗೋ ಅಲ್ಲ, ನನ್ನ ಮಿಸ್ಸಸ್.